ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತೊಂದು ಹಾಗಲಕಾಯಿ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಊಟದೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಇದಕ್ಕಾಗಿ ನಾನು ಹಿತ್ತಲಲ್ಲಿ ಬೆಳೆದಿರುವಂತಹ ಹಾಗಲಕಾಯಿಯನ್ನು ತಗೊಂಡಿದ್ದೀನಿ. ಒಂದು 5ರಿಂದ 6 ಆಗುವಷ್ಟು ಸಿಕ್ಕಿದೆ. ಸಿಕ್ಕಿದಷ್ಟರ ಹಾಗಲಕಾಯಿ ಫ್ರೈಯನ್ನು ನಾನು ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಬಳ್ಳಿಗಳನ್ನು ನಾವು ಮಾಡಿ ಮನೆಯಲ್ಲೇ ಬೆಳೆದ್ರೆ ಫ್ರೆಶ್ ಆಗಿ ನಮಗೆ ಮನೆಯಲ್ಲೇ ಸಿಗುತ್ತೆ. ಈಗ 6 ಆಗುವಷ್ಟು ನನಗೆ ಹಾಗಲಕಾಯಿ ಸಣ್ಣದಾಗಿರುವಂತಹ ಪುಟ್ಟದಾಗಿರುವಂತಹ ಹಾಗಲಕಾಯಿ ಇದು. ಇನ್ನಿದನ್ನು ಹೆಚ್ಕೊಳ್ಳೋಣ. ಇಲ್ಲಿ ಇದು ಸಣ್ಣದಾಗಿರೋದ್ರಿಂದ ನಾನು ಈ ಥರ ಉದ್ದಕ್ಕೆ ಸೀಳಿ ಅದನ್ನು ಉದ್ದುದ್ದಕ್ಕಾಗಿ ಹೆಚ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅದು ಹಾಗಲಕಾಯಿ ತುಂಬ ದೊಡ್ಡದಾಗಿತ್ತು ಅಂತಂದರೆ ಅರ್ಧ ಭಾಗ ಮಿಡ್ಲಲ್ಲಿ ಕಟ್ ಮಾಡಿ ಮತ್ತೆ ನೀವು ಸಣ್ಣದಾಗಿ ಹೆಚ್ಕೊಳ್ಬೋದು. ಇನ್ನೀಗ ಅದರಲ್ಲಿ ಬೀಜ ಕೂಡ ಆಗಿತ್ತು, ಅದನ್ನೆಲ್ಲವನ್ನು ತೆಗಿತೀನಿ. ನೀವು ಬೀಜ ಆಗಿಲ್ಲ ಅಥವಾ ಹಾಗೇನೂ ಇಲ್ಲ ಅಂತಂದರೆ ರೌಂಡಾಗಿ ಕೂಡ ಹೆಚ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಆದರೆ ನಿಮಗೆ ಈ ಥರ ಉದ್ದಕ್ಕೆ ಹೆಚ್ಚಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಇದೇ ಥರನೇ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಆದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 1/4 ಗಂಟೆ ಅಥವಾ ಒಂದು 20 ನಿಮಿಷ ನಾವು ಹಾಗೆಯೇ ಬಿಡಬೇಕಾಗತ್ತೆ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಯಾಕಂತಂದರೆ ಅದರಲ್ಲಿರುವಂಥ ಸ್ವಲ್ಪ ಕಹಿ ಅಂಶ ಎಲ್ಲ ತೆಗೆಯೋದಕ್ಕೋಸ್ಕರ ಈ ಥರ ಮಾಡೋದು. ನಿಮಗೆ ಅದು ಕಹಿ ಎಲ್ಲ ಇದ್ದರೆ ಒಳ್ಳೆಯದು ಅಂತ ಅನ್ನೋರು ಹೀಗೆ ಮಾಡದಿದ್ದರೂ ಓಕೆ. ನಾನಿಲ್ಲಿ ಮಕ್ಕಳೆಲ್ಲ ಕಹಿ ಅಷ್ಟು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಉಪ್ಪು ಹಾಕಿ ಅದನ್ನು ನೀರನ್ನು ಹಿಂಡಿ ತೆಗಿತಾ ಇದ್ದೀನಿ. ಈಗ 20 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನದರಲ್ಲಿ ನೀರಲ್ಲೆಲ್ಲ ಬಿಟ್ಕೊಳ್ಳುತ್ತಲ್ಲ ಅದನ್ನು ಹಿಂಡಿ ತೆಗೆದು ನಾವು ಸಪ್ರೇಟಾಗಿ ಮಾಡ್ಕೊಳ್ಬೇಕು ನೀರನ್ನು. ತುಂಬ ಕಹಿ ಅಂಶ ಎಲ್ಲ ಹೊರಟು ಹೋಗುತ್ತೆ, ಅದಕ್ಕೋಸ್ಕರ ಹೀಗೆ ಮಾಡುವಂಥದ್ದಷ್ಟೇ. ನೋಡ್ಬೋದು ನೀವೀಗ ನೀರೆಲ್ಲ ಎಷ್ಟು ಬಿಟ್ಕೊಂಡಿದೆ ಅಂತ. ಇನ್ನು ಅದನ್ನು ಕೈಯಿಂದ ಈ ಥರ ಹಿಂಡಿ ತೆಗಿತಾ ಇದ್ದೀನಿ. ಎಲ್ಲ ಹಾಗಲಕಾಯಿ ಹೋಳಿಂದ ನೀರನ್ನು ತೆಗೆದು ಈ ಥರ ಹಿಂಡಿ ಬಿಟ್ಟು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಹಾಗಲಕಾಯನ್ನೆಲ್ಲ ನೀರಿಂದ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ, ಉಪ್ಪು ನೀರಿಂದ. ಇನ್ನು ಇದಕ್ಕೆ ಹಾಕುವಂತಹ ಮಸಾಲೆಗಳನ್ನೆಲ್ಲ 1 ಬೈ 1 ನೋಡ್ತಾ ಬರೋಣ. ಮೊದಲಿಗೆ ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಗಲೂ ನಾವು ಹಾಕ್ಕೊಂಡಿದ್ದೀವಿ, ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀರೋ ಅದಕ್ಕೆ ಅನುಸಾರವಾಗಿ ಮಸಾಲೆಗಳ ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಹಾಕ್ಕೊಳ್ಬೇಕಾಗತ್ತೆ. ನಾವಾಗಲೇ ಹಿಂಡಿ ತೆಗೆದಿರ್ತೀವಲ್ಲ, ಮೇಲಿಂದ ಸ್ವಲ್ಪ ಈ ಥರ ಚಿಮುಕಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡು, ತುಂಬ ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ಕೈಯಲ್ಲಿ ಈ ಥರ ಚಿಮುಕಿಸೋದು. ಇನ್ನೀಗ ಕಾರ್ನ್ಫ್ಲೋರನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನು ಅಕ್ಕಿ ಹಿಟ್ಟನ್ನು ಇಲ್ಲಿ 2 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಆದ ನಂತರ 1 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇವೆಲ್ಲವನ್ನು ಹಾಕಿ ಆದ ನಂತರ ಒಮ್ಮೆ ಸರಿಯಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿಯಾಗಿ ಅದು ಕೋಟಿಂಗ್ ಆಗಬೇಕು. ಅದರ ಜೊತೆಗೆ ನಾವೀಗ ಅಕ್ಕಿ ಹಿಟ್ಟಾಗಿರ್ಬೋದು, ಮಸಾಲೆಗಳೆಲ್ಲ ಹಾಕಿದ್ದೀವಲ್ಲ, ಈ ಥರ ನೋಡಿ ಅದು ಮಿಕ್ಸ್ ಆಗಬೇಕು ಸರಿಯಾಗಿ. ಇನ್ನು ನಿಮಗೆ ಎಲ್ಲಾದರೂ ಡ್ರೈ ಅನಿಸಿತು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಮೇಲಿಂದ. ಜಸ್ಟ್ ಅಷ್ಟು ಚಿಮುಕಿಸಿದರೆ ಸಾಕು. 1 ಸ್ಪೂನ್ ಆಗುವಷ್ಟು ಹಾಕಿ ಮತ್ತು ಅಕ್ಕಿ ಹಿಟ್ಟು ಅಥವಾ ಏನಾದರೂ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ಮೇಲಿಂದ ಹೀಗೆ ಹಾಕ್ಕೊಳ್ಬೇಕು. ಕಡಿಮೆ ಅನಿಸಿದರೆ ಮಾತ್ರ ಆಮೇಲೆ ನೀವು ಕೈಯನ್ನು ಹಾಕೋದನ್ನು ಸ್ಟಾಪ್ ಮಾಡಬೇಕು. ಈ ಥರ ನೋಡಿ ಈ ಥರ ಮೇಲೆ ಹಾರಿಸಿ ಇದನ್ನು ಸರಿಯಾಗಿ ಕೋಟಿಂಗ್ ಆಗುವಂತೆ ಮಾಡ್ಕೊಳ್ಬೇಕು. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ. ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಣ್ಣೆಯನ್ನು ನಾವು ಸ್ಟವ್ ಮೇಲೆ ಇಟ್ಟ ಮೇಲೆ ಆದಷ್ಟು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಿಂದನೂ ಲಾಸ್ಟಿನ ತನಕ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ಈ ಥರ ಕರೆದು ತಗೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಹಾಗಲಕಾಯಿ ಸಿಕ್ಕಿದಾಗ ನೀವು ಈ ಥರದ ಒಂದು ರೆಸಿಪಿಯನ್ನು ಮಾಡಿ ನೋಡಿ, ಅಂತೂ ಊಟದೊಟ್ಟಿಗಂತೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಗೋಲ್ಡನ್ ಬ್ರೌನ್ಗಿಂತಲೂ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೊರೆ ಎಲ್ಲ ನಿಲ್ಲತ್ತೆ ನೋಡಿ, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೊರೆ ನಿಲ್ಲೋದು ಒಂದು ಸ್ವಲ್ಪ ಸ್ಟಾಪ್ ಆಗ್ತಾ ಬಂದಿದೆ. ಇನ್ನು ಇದನ್ನು ತೆಗಿಬೋದು.
ನಿಮಗೆ ಗೊತ್ತಾಗುತ್ತೆ, ಅದು ಕ್ರಂಚಿ ಆಗುತ್ತೆ, ಶಬ್ದ ಕೇಳುತ್ತೆ, ಅದು ಕಟ ಕಟ ಅಂತ ಶಬ್ದ ಕೇಳುತ್ತಲ್ಲ, ಅಲ್ಲಿ ತನಕ ನಾವಿದನ್ನು ಹುರ್ಕೊಳ್ಬೇಕಾಗುತ್ತೆ. ಹೆಚ್ಚಾಗಿ ಎಲ್ಲ ಎಣ್ಣೆ ತಿಂಡಿಗಳನ್ನು ನಾವು ಡೀಪ್ ಫ್ರೈ ಮಾಡಿ ತಗೊಳ್ತೀವಲ್ಲ, ಅವೆಲ್ಲವನ್ನು ಕೂಡ ನಾವು ತುಂಬ ಅಂದರೆ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಹುರಿದು ತಗೊಂಡ್ರೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ಈಗ ಒಂದೇ ಬ್ಯಾಚ್ ಇದನ್ನು ಹುರಿದಾದ ನಂತರ ಎರಡನೇ ಬ್ಯಾಚ್ ಇದನ್ನು ಕೂಡ ಅದೇ ರೀತಿಯಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ. ಎಲ್ಲವನ್ನು ಕೂಡ ಫ್ರೈ ಮಾಡಿ ತಗೊಳ್ಳೋಣ ಇದೇ ರೀತಿಯಾಗಿ. ಇವತ್ತಿನ ಹಾಗಲಕಾಯಿ ಫ್ರೈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಕೂಡ ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.